ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಒಂದಷ್ಟು ಹೆಚ್ಚು ಉತ್ಸಾಹ ನೀಡುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರಲ್ಲಿ ನೀವು ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ರೀತಿ ಒಂದು ಆಧಾರ್ ಅಫಿಷಿಯಲ್ ಆ್ಯಪ್ ಓಪನ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಕೊಟ್ಬಿಟ್ಟು ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಆಧಾರ್ ನಂಬರ್ ಹಾಕಿ 12 ಡಿಜಿಟ್ ಆಧಾರ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಂಡ್ SMS ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. SMS ಸೆಂಡ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನಂತರ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಕೊಡಿ. ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಕೊಡಿ. ನೆಕ್ಸ್ಟ್ ಇನಿಷಿಯೇಟ್ ಫೇಸ್ ಅಥೆಂಟಿಕೇಷನ್ ಅಂತ ಕೊಡಿ. ಕಸ್ಟಮರ್ದು ಫೇಸ್ ಅಥೆಂಟಿಕೇಷನ್ ಮಾಡಿ. ಇಲ್ಲಿ ರೆಡ್ ಸರ್ಕಲ್ ಬಂದ್ಬಿಟ್ಟು ಗ್ರೀನ್ ಸರ್ಕಲ್ ಕನ್ವರ್ಟ್ ಆಗಿ ಐಸ್ ಬ್ಲಿಂಕ್ ಆದಮೇಲೆ ಈ ರೀತಿ ಒಂದು ಫೇಸ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ 6 ಡಿಜಿಟ್ ಪಿನ್ ಕ್ರಿಯೇಟ್ ಮಾಡಿ. 6 ಡಿಜಿಟ್ ಪಿನ್ ಕ್ರಿಯೇಟ್ ಮಾಡಬೇಕಾಗತ್ತೆ ಹೊಸದಾಗಿ. ಕನ್ಫರ್ಮ್ ಕೊಡಿ. ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಮೇಲೆ ಎತ್ತಿಬಿಟ್ಟು ಮೈ ಆಧಾರ್ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ 4 ಸರ್ವೀಸಸ್ ಇದೆ ಪ್ರೆಸೆಂಟ್. ಬಟ್ ನೇಮ್ ಅಪ್ಡೇಟು, ಇಮೇಲ್ ID ಅಪ್ಡೇಟ್ ಇನ್ನೂ ಬಿಟ್ಟಿಲ್ಲ, ಅದು ಡೆವಲಪ್ಮೆಂಟ್ ಫೇಸಲ್ಲಿದೆ. ಆ ಅಡ್ರೆಸ್ ಅಪ್ಡೇಟ್ ಬಂದುಬಿಟ್ಟು ಬಿಟ್ಟಿದ್ದಾರೆ. ನೀವು ಇದ್ರ ಮುಖಾಂತರ ಬೇಕಾದರೂ ಅಡ್ರೆಸ್ ಅಪ್ಡೇಟ್ ಮಾಡಬಹುದು. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಕ್ಲಿಕ್ ಮಾಡಿ. ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಕರೆಂಟ್ ಮೊಬೈಲ್ ನಂಬರ್, ಈಗ ಪ್ರಸ್ತುತ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದಕ್ಕೆ OTP ಆಗುತ್ತೆ. ಅಥೆಂಟಿಕೇಟ್ ಮಾಡಾದಮೇಲೆ ನೆಕ್ಸ್ಟ್ ನ್ಯೂ ನಂಬರ್ಗೆ ಎಂಟರ್ ಮಾಡಿದ್ರೆ ಬರುತ್ತೆ. ನೋಡಿ, ಈಗ ಹಳೆ ನಂಬರ್ಗೆ OTP ಎಂಟರ್ ಮಾಡ್ತೀನಿ. ಸಬ್ಮಿಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ನೋಡಿ, ಹಳೆ ನಂಬರ್ ಇಲ್ಲಿ ತೋರಿಸುತ್ತೆ ಯಾವ ಲಿಂಕ್ ಆಗಿದೆ ಅಂತ. ನೆಕ್ಸ್ಟ್ ನ್ಯೂ ನಂಬರ್ ಇಲ್ಲಿ ಟೈಪ್ ಮಾಡಿ. ಯಾವ ನಂಬರ್, ಈಗ ಹೊಸ ನಂಬರ್ ಯಾವ್ದು ಲಿಂಕ್ ಮಾಡಬೇಕು ಅಂತ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಸೆಂಡ್ OTP ಕೊಡಿ. ಹೊಸ ಲಿಂಕ್ ಮಾಡಬೇಕಾಗಿರೋ ನಂಬರ್ಗೂ ನಿಮಗೆ ಒಂದು OTP ಬರುತ್ತೆ. ಅಥೆಂಟಿಕೇಟ್ ಆಗಿ ವೆರಿಫೈ ಕೊಡಿ. ಇಲ್ಲಿ ನ್ಯೂ ನಂಬರ್ OTP ವೆರಿಫೈಡ್, ಹೊಸ ನಂಬರ್ ವೆರಿಫೈ ಆಗುತ್ತೆ. ಮತ್ತೆ ಫೇಸ್ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಫೇಸ್ ಅಥೆಂಟಿಕೇಷನ್ ಕೊಡಿ. ಇಲ್ಲಿ ಕೆಳಗಡೆ ಫೇಸ್ ಅಥೆಂಟಿಕೇಷನ್ ಮೇಲೆ ಟ್ಯಾಪ್ ಮಾಡಿ. ಮತ್ತು ಫೇಸ್ ಅಥೆಂಟಿಕೇಷನ್ ಮಾಡಿ. ರೆಡ್ ಸರ್ಕಲ್ ಇದ್ದಿದ್ದು ಗ್ರೀನ್ ಸರ್ಕಲ್ ಆಗಿ ಐಸ್ ಬ್ಲಿಂಕ್ ಮಾಡಿದಾದ್ಮೇಲೆ ಫೇಸ್ ಅಥೆಂಟಿಕೇಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಕೇಳುತ್ತೆ. ಕನ್ಫರ್ಮ್ ಆ್ಯಂಡ್ ಪೇ ಕೊಡಿ. ಇಲ್ಲಿ ಪೇಮೆಂಟ್ ಮೋಡ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ಬರುತ್ತೆ. ಪೇಮೆಂಟ್ ಮೋಡ್ಸ್ ಫೋನ್ಪೇ, UPI ಫೋನ್ಪೇ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಆ್ಯಂಡ್ ಪೇ ಕೊಡಿ. ಇಲ್ಲಿ ಇದು ಪೇಮೆಂಟ್ ಮೋಡ್ಸ್ ಆಗಿರುತ್ತೆ, ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅಂತ. ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ ಡೈರೆಕ್ಟಾಗಿ. ನೆಕ್ಸ್ಟ್ ಪೇ ಮಾಡಿ. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಅದೇ ಆಧಾರ್ ಆ್ಯಪ್ಗೆ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ನೀವು ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬಂದ್ಬಿಟ್ಟು ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಅದೇ ಆಧಾರ್ ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ರೀತಿ ನೋಡಿ, ರೀಡೈರೆಕ್ಟ್ ಆಗಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಇದೆಯಲ್ಲ, ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಮೇಲೆ ಟ್ಯಾಪ್ ಮಾಡಿ. ಅಕ್ನಾಲೆಜ್ಮೆಂಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ಅಡ್ರೆಸ್ ಅಪ್ಡೇಟ್ ಮಾಡಿದಾಗ ಏನು ಅಕ್ನಾಲೆಜ್ಮೆಂಟ್ ಬರುತ್ತೋ ಅದೇ ರೀತಿ ಇಲ್ಲಿ ಇದು ಅಕ್ನಾಲೆಜ್ಮೆಂಟ್ ಬರುತ್ತೆ.